ಧರ್ಮೇಂದ್ರ ಅವರೇ, ನನಗೆ ಯಾವಾಗಲೂ ಒಂದು ಕುತೂಹಲ ಮತ್ತು ಬೇಸರ ಎರಡೂ. ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನಾನು ಇತಿಹಾಸದ ವಿದ್ಯಾರ್ಥಿನಿನೇ. ಆದರೆ ನನಗೆ ಆಶ್ಚರ್ಯ ಅನಿಸೋದು, ಮೈಸೂರು ಸಂಸ್ಥಾನ, ನಿಮ್ಮ ಜನರೇಷನ್, ನಿಮ್ಮ ಹಿಂದಿನ ಜನರೇಷನ್, ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಯಾರ್ಯಾರು ಒಳಗಾಗಿದ್ರಲ್ಲ, ನೀವು ಇವತ್ತು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೈಸೂರು ಅರಸರು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅವರ ಹತ್ರ ಇಷ್ಟು ದೊಡ್ಡ ಇತಿಹಾಸ ಇರುತ್ತೆ. ಈ ರಸ್ತೆ ಹೆಂಗಾಗಿದ್ದು ಗೊತ್ತಾ? ನಮ್ಮ ಮನೆ ಪಕ್ಕದಲ್ಲಿ ಹೋಗ್ತಾ ಇರೋ ಇದು ಚಾನಲ್ ಹೆಂಗೆ ಹೋಗಿದ್ದು ಗೊತ್ತಾ ನಿಮಗೆ? ಯಾರು ಶುರು ಮಾಡಿಸಿದ್ದು ಗೊತ್ತಾ? ಇಲ್ಲಿಂದ ಹಿಡಿದು ದೇವಸ್ಥಾನಕ್ಕೆ ದೇವಸ್ಥಾನದ ಗೋಪುರ ಯಾರು ಕಟ್ಟಿಸಿದ್ರು, ಅದರ ಕಳಶ ಯಾರು ಕೂರಿಸಿದ್ರು, ಇವೆಲ್ಲ ಇತಿಹಾಸಗಳು ಮೈಸೂರು ಸಂಸ್ಥಾನ ಕೊಟ್ಟ ಉಡುಗೊರೆಗಳನ್ನು ಮತ್ತು ಕೊಡುಗೆಗಳನ್ನು ಹೇಳ್ತಾರೆ. ಯಾಕೆ ಪಠ್ಯಪುಸ್ತಕದಲ್ಲಿ ಇಷ್ಟು ವಿವರವಾಗಿ ಇಲ್ಲ? ಅದು ಏನಾಯಿತು ಅಂತಂದರೆ, ಡ್ಯಾಮಿಂದ ಇದೆ, ನೀವು ಹೇಳ್ದಂಗೆ ಎಲೆಕ್ಟ್ರಿಸಿಟಿ, ಡ್ಯಾಮು, ಎಜುಕೇಷನ್ ಸೊಸೈಟೀಸು, ಆಮೇಲೆ ಹಾಸ್ಪಿಟಲ್ಸು. ನಾನು ಪಾಡ್ಕಾಸ್ಟಿಗೆ ಬರೋದಕ್ಕೆ ಮುಂಚೆ ಈ ಮಧ್ಯಪ್ರದೇಶ, ರಾಜಸ್ಥಾನದ ಆದಿಯಾಗಿ ಈ ಲಕ್ಸುರಿ ರಾಯಲ್ ವಿಲ್ಲಾಗಳು ಯಾವುದ್ಯಾವುದಿದೆ ಅದನ್ನು ಹೋಟೆಲ್ಗಳಾಗಿ ಎಷ್ಟು ಕನ್ವರ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಹಿಂಗೆ ಕಣ್ಣು ಹಾಯಿಸ್ತಿದ್ದೆ. ಕಣ್ಣು ಕೋರೈಸುವಷ್ಟು ಇದೆ ಅವ್ರ ಹತ್ರ. ಆ ಎಲ್ಲ ರಾಜ ಮನೆತನದಗಳು ಸುಮ್ಮನೆ ಕೂತ್ಕೊಂಡು ತಿಂದರೂ ಕರಗದಷ್ಟು ಆಸ್ತಿ ಬರ್ತಾನೆ ಇದೆ. ಪ್ರತಿ ತಿಂಗಳ ಅವ್ರ ಅಕೌಂಟ್ಗಳಿಗೆ ಅಷ್ಟು ಬೀಳ್ತಾ ಇದೆ. ಇದೇ ಮೈಸೂರು ಅರಸರು ಯೋಚನೆ ಮಾಡಿದಿದ್ರೆ ಬಹುಶಃ ಬಹಳ ಚೆನ್ನಾಗಿ ಬದುಕಬಹುದಾಗಿತ್ತು. ನೀವು ಹೇಳಿದ ಹಾಗೆ 30 ಅರಮನೆಗಳನ್ನು ಕೇಂದ್ರಕ್ಕೆ ಬಿಟ್ಟುಕೊಡದೆ ಇದ್ದಿದ್ದಿದ್ರೆ ಅವರು ಅದನ್ನು ಹೋಟೆಲ್ಗಳಾಗೋ ಮತ್ತೊಂದಾಗೋ ಮಗದೊಂದಾಗೋ ಕನ್ವರ್ಟ್ ಮಾಡ್ಕೋಬೋದಿತ್ತು. ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ತರಲೇಬೇಕು ಅನ್ನೋ ಅನಿವಾರ್ಯತೆ ಏನು ಅವರಿಗಿರಲಿಲ್ಲ. KRS ಡ್ಯಾಮ್ ಕಟ್ಟಲೇಬೇಕು ಅನ್ನೋ ಅನಿವಾರ್ಯತೆ ಏನಿರಲಿಲ್ಲ. ಅವರಿಗೆ ಇದ್ದಿದ್ದು ಬದ್ಧತೆ, ನನ್ನ ಪ್ರಜೆಗಳಿಗೆ ನಾನು ಕೊಡಬಹುದಾದ್ದು ಏನು ಅಂತ. ಆಮೇಲೆ ಮುಂದಾಲೋಚನೆ, ನನ್ನ ಪ್ರಜೆಗಳು ಹೆಂಗೆ ಬದುಕಬಹುದು ಅಂತ. ಯಾಕೆ ಪಠ್ಯಪುಸ್ತಕದಲ್ಲಿ ಅದು ಏನಾಯಿತು? ಈಗೇನಾಗುತ್ತೆ ನೋಡಿ, 1939-40 ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಕೊಂಡಂಥ ಕಾಲಕ್ಕೆ, ಆಮೇಲೆ ಪಟ್ಟಕ್ಕೆ ಬಂದಂಥ ಜಯಚಾಮರಾಜ ಒಡೆಯರ್ ಪಟ್ಟಕ್ಕೆ ಬಂದಾಗಲೇ ಆವಾಗ ನಿಧಾನವಾಗಿ ಈಗ ಕಾಂಗ್ರೆಸ್ಸು, ನ್ಯಾಷನಲ್ ಕಾಂಗ್ರೆಸ್ ಏನಿದೆ, ಆಗ ಮೈಸೂರು ಭಾಗಕ್ಕೆ ಬಂತು. ಆಗ ಮೊದಲ ಬಾರಿಗೆ ಗಾಂಧೀಜಿಯವರು 1927 ಬಂದಾಗಲೇ ಮೈಸೂರು ರಾಜ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ಚಳವಳಿಯ ಅವಶ್ಯಕತೆ ಇಲ್ಲ ಅಂತ ಅವ್ರು ಅವತ್ತೇ ಹೇಳಿಬಿಟ್ಟಿದ್ರು. ಯಾಕೆಂದರೆ ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ, ಅದು ಮೈಸೂರು ಸಂಸ್ಥಾನದಲ್ಲೇ ಆಗಲೇ ಚಾಲ್ತಿಯಲ್ಲಿದೆ. ನಮ್ಮಗಳ ಅವಶ್ಯಕತೆ ಇವ್ರಿಗಿಲ್ಲ ಅಂದರು. ಆ್ಯಕ್ಚುಲಿ ಇವರು ನಮ್ಮಿಂದ ಎಲ್ಲ ತಗೊಂಡೋದ್ರು. ಹರಿಜನೋದ್ಧಾರ ಅಂತಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲವನ್ನ ಇವ್ರು ನಮ್ಮಿಂದ ತಗೊಂಡೋದ್ರು. ಪುರಸಭೆಯಿಂದ ಎಲ್ಲನೂ ನಮ್ಮಿಂದ ತಗೊಂಡೋದ್ರು. ಗಾಂಧೀಜಿಯವರು ನಮ್ಮಿಂದ ಅದನ್ನ ಮೋಟಿವೇಶನ್ ತಗೊಂಡೋಗಿ ದೇಶಾದ್ಯಂತ ಪ್ರಚಾರ ಮಾಡಿದ್ರೆ ಹೊರತು ನಮಗಲ್ಲ. ಅದು ನಮಗೆ ಮಹಾರಾಜರೇ ದ ಪೀಕ್. ಎಲ್ಲನೂ ನಮಗೆ ಬಾಲ್ಯ ವಿವಾಹ ನಿಷೇಧ, ಎಲ್ಲನೂ, ನೀವು ವಿಧವಾ ವೇತನ, ನೀವು ಯು ನೇಮ್ ಎನಿಥಿಂಗ್, ಮೊದಲ ಕುಟುಂಬ ಕಲ್ಯಾಣ ಸಮುದಾಯಗಳ ಕಲ್ಯಾಣ, ಮೊದಲ ಕುಟುಂಬ ಕಲ್ಯಾಣ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್, ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಎಲ್ಲ. ಮೊದಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೇಂದ್ರ, ಮೊದಲ ಹೆಣ್ಣು ಮಕ್ಕಳ ವೋಟಿಂಗು, ಎಲ್ಲನೂ ಮಹಾರಾಜರು ಮಾಡಿಬಿಟ್ಟಿದ್ರು ಇಲ್ಲಿ. ಸೊ ಹಾಗಾಗಿ ಇಲ್ಲೇನು ಇವ್ರು ಬಂದು ಹೊಸದಾಗಿ ಮಾಡೋವಂಥದ್ದು ಏನಿರಲಿಲ್ಲ. ಇಲ್ಲಿಂದ ಕಲ್ತ್ಕೊಂಡ್ರೋದ್ರು ಇವರೆಲ್ಲ, ಇಲ್ಲಿಂದ ಕಲ್ತ್ಕೊಂಡು. ಸೊ ಇದೇನಾಯಿತು, ಈಗ ಮೊದಲ ಸರ್ಕಾರ ಬಂದಾಗ ಈಗ ಅವ್ರಿಗೆ ಈ ಮೈಸೂರು ಪ್ರದೇಶವೆಲ್ಲ ಮಹಾರಾಜರ ಆಶೀರ್ವಾದದಿಂದ ತುಂಬಿ ಹೋಗಿತ್ತು. ಅದನ್ನು ಅವ್ರು ಹೇಗಾದರೂ ತೆಗಿಬೇಕಿತ್ತು. ಇಲ್ಲಾಂದರೆ ಅವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಬಿಂಬಿಸ್ಕೋಬೇಕು ಅವರು?